ಎಷ್ಟೊಂದು ದೊಡ್ಡದಾಗಿದೆ ಇಂಜಿನ್. ಲಾಸ್ಟಿಂದ ಹೇಳ್ತೀವಿ ನೋಡಿ, ಈ ಲಾಸ್ಟ್ ಕೆಳಗಡೆ ಟ್ರೈನ್ ನೋಡ್ತಾರಲ್ಲ ಟನಲ್ ಒಳಗಡೆ, ಈಗ ಟನಲ್ ಮೇಲ್ಗಡೆ ಇದ್ದೀವಿ. ಇಲ್ಲಿ ಮಹಾತ್ಮ ಗಾಂಧಿ ಹಿಂದ್ಗಡೆ ಇನ್ನೊಬ್ಬರದ್ದು ಸ್ಟ್ಯಾಚ್ಯೂ ಇದೆ, ಅದು ನೀವೇ ರೇರ್ ಕ್ಯಾಮ್ರಾದಲ್ಲಿ ನೋಡಿ. ಸೂಪರ್. ಈ ಪ್ಲೇಸ್ ನೀವು ಬರಲೇಬೇಕು. ಡಿಫ್ರೆಂಟ್ ಆ್ಯಂಗಲಲ್ಲಿ ಫೋಟೋಶೂಟ್ಸ್ ಎಲ್ಲ ಮಾಡ್ಕೋಬೋದು. ರಿಯಲ್ ರೈಲ್ವೆ ಸ್ಟೇಷನ್ ಹತ್ರಕ್ಕೆ ಹೋದರೆ ಅಲ್ಲಂತೂ ಆಗಲ್ಲ, ಬಟ್ ಈ ಮ್ಯೂಸಿಯಂ ಬಂದರೆ ಫೋಟೋಶೂಟ್ ಅಂತೂ ಒಂದು ರೇಂಜಿಗೆ. ನೀವು ಇಂಜನ್ ನೋಡ್ತಿದ್ರಲ್ಲ, ಈ ಇಂಜನ್ ಟೈರ್ ಅಷ್ಟು ಹೈಟು ಇಲ್ಲ, ನಾನು ಅಷ್ಟೊಂದು ದೊಡ್ಡದಾಗಿದೆ ಇಂಜನ್ ಅಂದ್ಬಿಟ್ಟು. ಬ್ರಿಡ್ಜು ಒಂದು ರೇಂಜ್ ಕಟ್ಟಿದ್ದಾರೆ. ಲೋಟಸ್ ಟೆಂಪಲ್ ಇಲ್ಲಿದೆ. ಟ್ರೈನ್ ಸಿಗುತ್ತೆ, ಏನು ಇಂಜನ್ನು ಇಲ್ಲಿ ನೀವು ನೋಡ್ಕೊಳ್ಳೋದಾದ್ರೆ ನೋಡಿ, ಕಂಪ್ಲೀಟ್ ಆಗೆಲ್ಲ ಆಕ್ಸಿಡೆಂಟ್ ಆಗಿಬಿಟ್ಟಿದೆ. ಇವತ್ತಂತೂ ಕುತುಬ್ ಮಿನಾರ್ ಹತ್ರ ಒಂದು ರೇಂಜಿಗೆ ಜನ ಇದ್ದಾರೆ ಅಂತ ಹೇಳಿದ್ರೆ, ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳಿದ್ರೆ ಒಂದ್ಸತಿ ನೀವೇ ನೋಡಿ. ಕಂಪ್ಲೀಟ್ ಆಗಿ ಆರ್ನಿಂಗಿಂದ ಬಂದ್ಬಿಟ್ಟು ನಾವು ಡೆಲ್ಲಿ ರೈಲ್ವೆ ಮ್ಯೂಸಿಯಂ ಎಕ್ಸ್ಪ್ಲೋರ್ ಮಾಡ್ಕೊಂಡ್ ಬಂದ್ವಲ್ಲ. ಸಿಸ್ಟರ್ ಕೇಳೋಣ, ಸಿಸ್ಟರ್ ಎಲ್ಲೆಲ್ಲಿ ಹೋಗಿದ್ರಿ ನೀವು ಮಾರ್ನಿಂಗ್ ಇಂದ? ಲೋಟಸ್ ಟೆಂಪಲ್, ನೆಕ್ಸ್ಟ್ ಕುತುಬ್ ಮಿನಾರ್. ನಮಸ್ತೆ everyone, ವೆಲ್ಕಮ್ ಬ್ಯಾಕ್ ಟು ದ ರೈಡರ್ ರಮೇಶ್ ಕುಮಾರ್ ಯೂಟ್ಯೂಬ್ ಚಾನಲ್. ಐ ಹೋಪ್ everyone doing absolutely great. ಇವತ್ತು ಬಂದ್ಬಿಟ್ಟು ಡೆಲ್ಲಿ ನ್ಯಾಷನಲ್ ಮ್ಯೂಸಿಯಂ ಮುಂದೆ ನಿಂತಿದ್ದೀವಿ. ಇವತ್ತು ನನ್ನ ಜೊತೆ ಎಕ್ಸ್ಪ್ಲೋರ್ಗೆ ನಾನೇ ಬಂದಿದ್ದೀನಿ. ಸರ್ ವಿಶ್ವೇಶ್ವರಯ್ಯ ಮೋತಿಬಾಗ್ ಮೆಟ್ರೋ ಸ್ಟೇಷನ್ ಅಂತ ಹೇಳಿದ್ಬಿಟ್ಟು ಅಲ್ಲಿಂದ 2 ಕಿಲೋಮೀಟರ್ಸ್ ಬಂದು ಇಲ್ಲಿ ನ್ಯಾಷನಲ್ ರೈಲ್ವೆ ಮ್ಯೂಸಿಯಂ ಹತ್ರ ಇದ್ದೀವಿ. ಏರ್ ಕ್ಯಾಮ್ರಾದಲ್ಲಿ ನೋಡಿ, ಆನ್ಲೈನ್ ಟಿಕೆಟ್ ಇಲ್ಲ. ಇಲ್ಲಿ ಬಂದ್ಬಿಟ್ಟು ನೋಡಿ, ಅಲ್ಲಿದೆ ಅಲ್ಲ, ಅಲ್ಲಿ ಹೋಗ್ಬಿಟ್ಟು ನಾವು ಟಿಕೆಟ್ ತೊಗೋಬೇಕು. ಅಂದರೆ ವೀಕೆಂಡ್ಸ್ ಬಂದ್ಬಿಟ್ಟು 100 ರುಪೀಸು, ನಾರ್ಮಲ್ ಡೇಸ್ ಬಂದ್ಬಿಟ್ಟು 50 ರುಪೀಸ್ ಇರ್ತದೆ. ಇಲ್ಲಿ ನೋಡಿ 100 ರುಪೀಸ್ ಚಾರ್ಜ್ ಮಾಡಿದ್ದಾರೆ. ಮ್ಯೂಸಿಯಂ ಕ್ಯಾಶ್ ಕೌಂಟರ್ ಇದು. ಸೊ ಈ ಸೈಡ್ ನೋಡ್ಕೊಂಡ್ರೆ ಕಾರ್ ಪಾರ್ಕಿಂಗ್ ಇರ್ತದೆ, ಎಂಟ್ರೆನ್ಸ್ ಹತ್ರ 2 ವೀಲರ್ ಪಾರ್ಕಿಂಗ್ ಇರ್ತದೆ. ಒಳಗಡೆ ಎಂಟ್ರಿ ಕೊಟ್ಟಿದ ತಕ್ಷಣ ನೋಡಿ, ಅಲ್ಲೊಂದು ನಾರ್ಮಲ್ ಮೆಟಲ್ ಸ್ಕ್ಯಾನರ್ ಇರ್ತದೆ. ಆ ಮೇಡಮ್ ಇದೆಲ್ಲ ಅಲ್ಲಲ್ಲಿ ನಮ್ಮ ಟಿಕೆಟ್ ಇದೆಲ್ಲ ಈ ಬಾರ್ ಕೋಡ್ನ ಸ್ಕ್ಯಾನ್ ಮಾಡ್ಕೊತಾರೆ, ಅಷ್ಟೇ ಒಳಗಡೆ ಕಳಿಸ್ಬಿಡ್ತಾರೆ. ಒಳಗಡೆ ಬಂದಿದ ತಕ್ಷಣ ಇಲ್ಲಿ ಹೀಗಿರ್ತದೆ. ಮ್ಯೂಸಿಯಮ್ದು ಇಲ್ಲಿ ನೋಡಿ ಗೈಡ್ ಮ್ಯಾಪ್ ಇಲ್ಲಿದೆ. ಒಂದ್ಸತಿ ನೀವೇ ರೇರ್ ಕ್ಯಾಮ್ರಾದಲ್ಲಿ ನೋಡಿ. ಮೈನ್ ಗೇಟ್ ಇದೆಲ್ಲ, ಮೈನ್ ಗೇಟಿಂದ ಏನಂದ್ರೆ ಲೆಫ್ಟ್ ಸೈಡ್ ಹೋದ್ರೆ ಅಲ್ಲಿ ನೋಡಿ ಪಬ್ಲಿಕ್ ಟಾಯ್ಲೆಟ್ಸು, ರೆಸ್ಟ್ ರೂಮ್ಸು. ಇಂದ ರೈಟ್ ಬಂದರೆ ಇಲ್ಲಿ ನೋಡಿ ಮೈನ್ ಎಂಟ್ರೆನ್ಸ್ ಇದೆಲ್ಲ, ಎಂಟ್ರೆನ್ಸ್ ಕಡೆ ಹೋಗ್ತಿರೋದು. ಗೈಡ್ ಮ್ಯಾಪು ಇದೆ. ಸೊ ಗೈಡ್ ಮ್ಯಾಪ್ ನೀವು ಶಾಟ್ ತೊಗೊಂಡ್ಬಿಟ್ಟು ಹೋಗ್ಬೋದು, ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ಇಷ್ಟು ಬೆಳಗ್ಗೆನೆ ಯಾರು ಬಂದಿರಲ್ಲ ಅಂದ್ಕೊಂಡೆ. ಅಲ್ಲಿ ನೋಡಿ ತುಂಬ ಜನ ಸ್ಕೂಲ್ ಹುಡುಗರು ಬಂದ್ಬಿಟ್ಟವ್ರೆ. ಇವತ್ತು ಬಿಸಿಲಂತೂ ಒಂದು ರೇಂಜಿಗಿದೆ. ಇಲ್ಲಿ ನೋಡಿ ನಮ್ಮ ಲೆಫ್ಟ್ ಸೈಡ್ ನೋಡಿದ್ರೆ ಆ ಟ್ರೈನ್ ಇದೆ, ಹೋಗಿ ಎಕ್ಸ್ಪ್ಲೋರ್ ಮಾಡೋದು. ಸೊ ನಮ್ಮ ರೈಟ್ ಸೈಡ್ ನೋಡಿದ್ರೆ ಮ್ಯೂಸಿಯಂ ಇದೆ. ಫಸ್ಟ್ ಈ ಸೈಡ್ ಹೋಗೋಣ, ಲೆಫ್ಟ್ ಸೈಡು ಔಟ್ಡೋರು, ಮತ್ತೆ ಇಂಡೋರ್ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ. ಸೊ ನೀವೇ ರೇರ್ ಕ್ಯಾಮ್ರಾದಲ್ಲಿ ನೋಡಿ ಈ ಕಂಪ್ಲೀಟ್ ವ್ಯೂನ. ಹಿಂದೆ ನೋಡ್ತಿದ್ದೀರಲ್ಲ ರೈಲ್ ಇಂಜನ್ಗಳು, 1-2 ಸುಮಾರು ರೈಲ್ ಇಂಜನ್ಗಳಿದೆ. ಇಲ್ಲಿ ರೈಲ್ ಟ್ರ್ಯಾಕ್ ಇದೆ, ರಿಯಲ್ ಟ್ರೈನೇ ಹೋಗ್ತಿದೆ. ಪಕ್ಕದಲ್ಲೇ ಈ ಗೋಡೆ ಇದೆಲ್ಲ, ಗೋಡೆಯಿಂದ ಸ್ವಲ್ಪ ಪಕ್ಕದಲ್ಲಿ ನೋಡ್ತಿದ್ರಲ್ಲ ಜಾಯ್ ಟ್ರೈನು. ಈ ಜಾಯ್ ಟ್ರೈನ್ಗೆ ಟೈಮಿಂಗ್ಸ್ ಬೇರೆ ಇದೆ. ಒಂದ್ಸತಿ ಟೈಮಿಂಗ್ಸ್ ನೋಡಿ. ಈ ಜಾಯ್ ಟ್ರೈನ್ ಒಳಗಡೆ ಹತ್ತೋಣ ಅಂತ ಹೇಳಿದ್ರೆ ಕಂಪ್ಲೀಟ್ ಫುಲ್ ಹೋಗಿದೆ. ನಮ್ಗೆ ಬೇಕಾಗಿರೋದು ಲಾಸ್ಟ್ ಬೋಗಿ ಬೇಕಿತ್ತು, ಲಾಸ್ಟ್ ಬೋಗಿನೂ ಫುಲ್ ಹೋಗಿದೆ. ಈ ಕಂಪ್ಲೀಟ್ ಪ್ಲಾಟ್ಫಾರ್ಮ್ ನೀವೇ ನೋಡಿ ರೇರ್ ಕ್ಯಾಮ್ರಾದಲ್ಲಿ. ಪೇ ಮಾಡಬೇಕಾಗುತ್ತೆ 55 ರುಪೀಸು. ನೋಡಿ QR ಕೋಡ್ ಇದೆಲ್ಲ, ಅದು ನಾನು ಅಲ್ಲಿ ಇಡ್ತೀನಿ ನೋಡಿ. ಅವ್ರ ವೆಬ್ಸೈಟ್ಗೆ ಹೋಗ್ಬಿಟ್ಟು ವೆಬ್ಸೈಟಿಂದ
ಡೀಟೇಲ್ಸ್ ಎಲ್ಲ ನಾವು ಫಿಲ್ ಮಾಡಿದ್ಮೇಲೆ ಅಲ್ಲೊಂದು ಒಂದು PDF ಕೊಡ್ತಾರೆ. ನಾವು ಅದ್ರ ಮೇಲೆ ಕೂತ್ಕೊಂಡ್ಮೇಲೆ ತಗೊಂಡಿರೋ ಟಿಕೆಟ್ ಮೇಲೆ QR ಕೋಡ್ ಇರ್ತದೆ. ಅಲ್ಲಿ ನೋಡಿ ಆ ಮೊಬೈಲಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಹೊರಗಡೆ ಕಳಿಸ್ತಾರೆ. ಒಂದ್ಸತಿ ಈ ರೈಲ್ವೆ ಜಂಕ್ಷನ್ ವ್ಯೂನ ನೀವು ರೇರ್ ಕ್ಯಾಮ್ರಾದಲ್ಲಿ ನೋಡಿ. ಇದೆಲ್ಲ ನಮ್ಮ ಹಿಂದ್ಗಡೆ ಜಾಯ್ ಟ್ರೈನ್ ಬರ್ತಿದೆ. ನಾವು ಜಾಯ್ ಟ್ರೈನ್ ಒಳಗಡೆ ಬಂದ್ಬಿಟ್ಟಿದ್ದೀವಿ. ನಂಗೆ ಲಾಸ್ಟ್ ಬೋಗಿ ಕೂತಿದ್ದೀವಿ. ಟ್ರೈನ್ ಸ್ಟಾರ್ಟ್ ಆದಮೇಲೆ ವ್ಯೂನ ನೀವೇ ರೇರ್ ಕ್ಯಾಮ್ರಾದಲ್ಲಿ ನೋಡಿ. ಒಂದು ಚಿಕ್ಕ ಫ್ಯಾಮಿಲಿ ಫೋಟೋಶೂಟ್ ನಡೀತಿದೆ. ಟ್ರೈನ್ ಕೆಳಗಡೆ ಇಳಿದಿದ್ದಾರೆ ನೋಡಿ. ಕಂಪ್ಲೀಟ್ ನಮ್ಮ ಬೋಗಿಯಲ್ಲಿ ಇಷ್ಟೊಂದು ಜನ ಇದ್ದಾರೆ. ಅಲ್ಲೊಂದು ಚಿಕ್ಕ ಫ್ಯಾಮಿಲಿ, ಇಲ್ಲೊಂದು ಚಿಕ್ಕ ಫ್ಯಾಮಿಲಿ. ರೈಲಿಂದ ಸ್ಟಾರ್ಟ್ ಆಗಿಲ್ಲ. ಸೊ ಇದೇ ಲಾಸ್ಟ್ ಬೋಗಿ ನಮ್ಮದು. ಒಳಗಡೆ ಹೋಗ್ಬಿಟ್ಟು ಕೂತ್ಕೊಳ್ಳೋಣ. ನೋಡ್ತಿದಾರಲ್ಲ ನಮ್ಮ ಲಾಸ್ಟ್ ಬೋಗಿ ಅಂತ ತುಂಬಿದೆ. ರಿಮೈನಿಂಗ್ ಬೋಗೀಸ್ ಇದೆಲ್ಲ ಅವೆಲ್ಲ ತುಂಬ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಅದು ಅಲ್ಲದೆ ಟೈಮಿಂಗ್ಸ್ ನೋಡಿದ್ರಲ್ಲಿ ನೀವು, ಆ ಟೈಮಿಂಗ್ಸ್ ಕರೆಕ್ಟಾಗಿ ಹೋಗುತ್ತೆ ಮತ್ತೆ ಹೋಗಲ್ಲ. ಇದೆಲ್ಲ ಜಾಯ್ ಟ್ರೈನ್ ಅದನ್ನ ಸ್ಟಾರ್ಟ್ ಆಗಲಿಲ್ಲ. ಅಲ್ಲಿ ಕೂತು ಬೋರ್ ಹೊಡಿತಿದ್ರೆ ಅದಕ್ಕೆ ಈ ಸೈಡ್ ಬಂದಿದ್ದೀನಿ. ಒಂದ್ಸತಿ ನೀವೇ ರೇರ್ ಕ್ಯಾಮ್ರಾದಲ್ಲಿ ನೋಡಿ ಕಂಪ್ಲೀಟ್ ಈ ಜಾಯ್ ಟ್ರೈನ್ನ. ಫೈನಲ್ ಆಗಿ ನಮ್ಮ ಟ್ರೈನ್ ಸ್ಟಾರ್ಟ್ ಆಯಿತು. ರೇರ್ ಕ್ಯಾಮ್ರಾದಲ್ಲಿ ಕಂಪ್ಲೀಟ್ ವ್ಯೂ ನೋಡಿ. ಈಗ ಬೇಕಾದರೆ ನಾರ್ಮಲ್ ಆಗಿ ನೋಡಿ ಬೈ ವಾಕ್ ಬೇಕಾದ್ರೆ ಹೋಗ್ಬೋದು. ನೋಡಿ ಎಲ್ಲರೂ ಬೈ ವಾಕ್ ಹೋಗ್ತಿದಾರಲ್ಲ. ವಾಕ್ ಹೋಗೋರಿಗೆ ಅಡ್ವಾಂಟೇಜ್ ಏನು ಗೊತ್ತಾ, ಇಲ್ಲಿ ನೋಡಿ ಹೋಗ್ತಾ ಆ ಇಂಜಿನ್ ಇದೆಲ್ಲ, ಇಂಜಿನ್ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಬರ್ದಿರ್ತಾರೆ. ಡೀಟೇಲ್ಸ್ ನಾವು ತಿಳ್ಕೊಂತ ಆ ಇಂಜಿನ್ ಎಕ್ಸ್ಪ್ಲೋರ್ ಮಾಡ್ಕೊತ ಹೋಗ್ಬೋದು. ಜಾಯ್ ಟ್ರೈನಲ್ಲಿ ಕೂತ್ಕೊಂಡು ಎಕ್ಸ್ಪ್ಲೋರ್ ಮಾಡೋದಲ್ಲ, ಇವಾಗ ನಾರ್ಮಲ್ ಆಗಿ ಬೈ ವಾಕ್ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ. ಒಳಗಡೆಗೆಲ್ಲ ಹತ್ಬಿಟ್ಟು ಫೋಟೋ ಸೆಕ್ಷನ್ ಬೇಕಾದ್ರೆ ಹಿಡ್ಕೋಬಹುದು. ಅದರ ರೆಸ್ಟ್ರಿಕ್ಷನ್ಸ್ ಏನಿಲ್ಲ ಇಲ್ಲಿ ಸದ್ಯಕ್ಕೆ. ಮತ್ತೆ ನೀವೇ ರೇರ್ ಕ್ಯಾಮ್ರಾದಲ್ಲಿ ನೋಡಿ ಈ ಬ್ಯೂಟಿ. ನಮ್ಮ ಹಿಂದ್ಗಡೆ ಒಂದು ಬಿಲ್ಡಿಂಗ್ ತರ ಕಾಣ್ತಿದಲ್ಲ, ಅದೊಂದು ಮೈನ್ ಕೆಫೆಟೇರಿಯಾ, ರೈಲ್ ಕೆಫೆಟೇರಿಯಾ. ಈಗ ಟ್ರೈನ್ ಇಂಜಿನ್ ಒಳಗಡೆ ಹತ್ತಿದ್ದೀವಿ. ಮೈನ್ ರೈಲ್ ಓಡಿಸ್ತಾರಲ್ಲ ಅವ್ರು ಇಲ್ಲಿ ಕೂತ್ಕೊಂಡ್ಬಿಟ್ಟು ಇಲ್ಲಿದೆ ನೋಡಿ, ಇದು ಆಪರೇಟ್ ಮಾಡೋದು ಸ್ಟೇರಿಂಗ್ ತರ. ಏರ್ ಕ್ಯಾಮ್ರಾದಲ್ಲಿ ನೋಡಿ ಈ ಕಂಪ್ಲೀಟ್ ವ್ಯೂನ. ನೋಡಿ ಈ ಇಂಜಿನ್ ಕಂಪ್ಲೀಟ್ ಕಲ್ಲೀಜ್ಲಿಂದ ರನ್ ಆಗುತ್ತೆ. ನೋಡಿ ಇಲ್ಲಿಂದ ಕಲ್ಲೀಜ್ಲಿ ಎತ್ಕೊಂಡ್ಬಿಟ್ಟು ನೋಡಿ ಇದ್ರೊಳಗಡೆ ಹಾಕ್ತಾರೆ. ನೋಡಿ ಈ ತರ ಇಂಜಿನ್ ರನ್ ಆಗುತ್ತೆ.
ಸ್ಟೆಪ್ಸ್ ಇದೆ ನೋಡಿ, ಅದರೊಳಗಡೆ ಮೇಲೆ ಹತ್ತೋದು ಇಳಿಯೋದು ಅದೇ ಒಂದು ಅಡ್ವೆಂಚರ್ ಇದ್ದಂಗೆ ಇರ್ತದೆ. ಒಂದ್ಸತಿ ರೇರ್ ಕ್ಯಾಮ್ರಾದಲ್ಲಿ ನೋಡಿ ಈ ಇಂಜಿನ್ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ರೆ. ಈ ಸೈಡ್ ಕಂಪ್ಲೀಟ್ ಎಲ್ಲ ಮಲ್ಸ್ದು ಹೋಗಿ. ಓ ಮೈ ಗಾಡ್, ಇದು ನೋಡಿ ಎಷ್ಟೊಂದು ದೊಡ್ಡದಾಗಿದೆ ಇಂಜಿನ್. ಆ ಲಾಸ್ಟಿಂದ ಹೇಳ್ತು ನೋಡಿ ಈ ಲಾಸ್ಟ್ ಗಂಟ. ಒಂದು ಇಂಜಿನ್ ನೋಡ್ತಿದ್ರೆ ಟ್ರಾನ್ಸ್ಫಾರ್ಮ್ ಮೂವಿಲಿ ಟ್ರಾನ್ಸ್ಫಾರ್ಮ್ಸ್ ನೋಡ್ದಂಗಿದೆ, ಅಷ್ಟು ದೊಡ್ಡದಾಗಿದೆ ಒಂದೊಂದು ಇಂಜಿನ್ ಬಂದು. ವಾಕ್ ಎಕ್ಸ್ಪ್ಲೋರ್ ಮಾಡೋರಿಗೆ ಅಲ್ಲಿ ನೋಡಿ ರಶ್ ಮಾಡೋಕ್ಕೆ ಒಂದು 500 ಮೀಟರ್ಸ್ಗೆ ಆ ಥರ ಟೇಬಲ್ಸ್ ಹಾಕಿದ್ದಾರೆ. ರಶ್ ಮಾಡ್ಕೊಂಡು ನಿಧಾನಕ್ಕೆ ಎಕ್ಸ್ಪ್ಲೋರ್ ಮಾಡ್ಬೋದು. ಇಲ್ಲಿ ನೋಡಿ, ಇದು ನಾನು ಸಡನ್ ಆಗಿ ನೋಡ್ಬಿಟ್ಟು ಇಂಜಿನ್ನ ಬೋಗಿನ ಅನಿಸ್ತು. ಕಂಪ್ಲೀಟ್ ಆ ಸಣ್ಣ ಸಣ್ಣ ಲೈನ್ಸ್ ಬಿಟ್ಟು ಎಲ್ಲ ಕ್ಲೋಸ್ ಆಗಿದೆ. ಇವರು ಏರ್ ಕ್ಯಾಮ್ರಾದಲ್ಲಿ ನೋಡಿ ನೋಡಿ ಆ ಇಂಜಿನ್ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಹಿಂದೆ ನೋಡ್ತಿದ್ದೀರಲ್ಲ ಸೆಲ್ಫಿ ಸೆಕ್ಷನ್ಸ್ ಪ್ಲಸ್ ವಿಡಿಯೋಗ್ರಫಿ ಎಷ್ಟು ಬೇಕಾದ್ರೆ ನೀವು ಪ್ಲಾನ್ ಮಾಡ್ಕೋಬೋದು. ಸೊ ನೀವು ಹಿಂದೆ ನೋಡ್ಕೊಂಡ್ರೆ ಒಂದು ಸಣ್ಣ ರೈಲ್ವೆ ಟ್ರ್ಯಾಕ್ ಬೇರೆ ಇದೆ. ಟ್ರ್ಯಾಕ್ ಎಲ್ಲ ಏನಾದರೂ ಫೋಟೋ ಇಳಿಬೇಕಂದ್ರೆ ಈ ಮ್ಯೂಸಿಯಂ ಬಂದ್ಬಿಡಿ ಕಂಪ್ಲೀಟ್ ಆಗಿ ಇಲ್ಲೆಲ್ಲ ಫೋಟೋಶೂಟ್ ಮಸ್ತ್ ಇರ್ತದೆ. ಎಲ್ಲ ಈ ರೈಲ್ ಟ್ರ್ಯಾಕ್ ಮೇಲೆ ನಂದೇ ಫೋಟೋಶೂಟ್ ಇತ್ತು. ಇನ್ಸ್ಟೆಂಟಾಗಿ ಅಪ್ಡೇಟ್ಸ್ ತಿಳ್ಕೊಬೇಕು ಅಂತ ಹೇಳಿದ್ರೆ ಮರಿದಿರಾ ರೈಡರ್ ರಮೇಶ್ ಕುಮಾರ್ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ನಾವು ಆಲ್ಮೋಸ್ಟ್ ಅಲ್ಲಿ ಟನಲ್ ಸೈಡ್ ಬಂದಿದ್ದೀವಿ. ಈಗ ನೋಡಿ ಜಾಯ್ ಟ್ರೈನ್ ಟನಲ್ ಹತ್ರ ಬರ್ತಾ ಇದೆ. ಆಗಲೇ ಅಲ್ಲಿ ಹೋಗ್ತಿದೆ, ಚಿಕ್ಕ ಟನಲ್ಲು. ಎಂಟ್ರಿ ಹೊಡೀತದೆ, ಅಲ್ಲಿಂದ ಎಕ್ಸಿಟ್ ಬಂದ್ಬಿಡ್ತದೆ. ಕೆಳಗಡೆ ಟ್ರೈನ್ ನೋಡ್ತಾರಲ್ಲ ಟನಲ್ ಒಳಗಡೆ, ಈಗ ಟನಲ್ ಮೇಲ್ಗಡೆ ಇದ್ದೀವಿ. ಇಲ್ಲಿ ಮಹಾತ್ಮ ಗಾಂಧಿ ಹಿಂದ್ಗಡೆ ಇನ್ನೊಬ್ಬರದ್ದು ಸ್ಟ್ಯಾಚ್ಯೂ ಇದೆ, ಅದು ನೀವೇ ಏರ್ ಕ್ಯಾಮ್ರಾದಲ್ಲಿ ನೋಡಿ. ಸೂಪರ್. ಈ ಸ್ಟ್ಯಾಚ್ಯೂ ಆಪೋಸಿಟೇ ನೋಡಿ ಮೈನ್ ರೋಡ್ ಇದೆ, ಅಷ್ಟು ಇಲ್ಲಿಂದ ಮುಂದಕ್ಕೆ ಮಾತ್ರನೇ ಇರೋದು. ನೋಡಿದ್ರಲ್ಲ, ಇದೆಲ್ಲ ಟನಲ್ ಮೇಲೆ ಇರೋ ವ್ಯೂ. ನೋಡಿ ನಾವು ಆಗಲೇ ಡಾರ್ಜಿಲಿಂಗ್ ಬಂದ್ಬಿಟ್ಟಿದ್ದೀವಿ. ಡಾರ್ಜಿಲಿಂಗ್ದು ಇಂಜನ್ ಇದೆ. ಏನಾದರೂ ಫೋಟೋಶೂಟ್ ಅಂದ್ಕೊಂಡ್ರೆ ಪಕ್ಕ ನೋಡಿ ಈ ಪ್ಲೇಸ್ ನೀವು ಬರಲೇಬೇಕು. ಡಿಫ್ರೆಂಟ್ ಆ್ಯಂಗಲಲ್ಲಿ ಫೋಟೋಶೂಟ್ಸ್ ಎಲ್ಲ ಮಾಡ್ಕೋಬೋದು. ರಿಯಲ್ ರೈಲ್ವೆ ಸ್ಟೇಷನ್ ಹತ್ರಕ್ಕೆ ಹೋದರೆ ಅಲ್ಲಂತೂ ಆಗಲ್ಲ, ಬಟ್ ಈ ಮ್ಯೂಸಿಯಂ ಬಂದರೆ ಫೋಟೋಶೂಟ್ ಅಂತೂ ಒಂದು ರೇಂಜಿಗೆ. ನೋಡ್ತಿದ್ದಾರಲ್ಲ, ನಿಮಗೆ ಯಾವ ಥರದ ಇಂಜಿನ್ ಬೇಕಾದರೂ ಸಿಗುತ್ತೆ. 1940s ಹಿಡಿದು ಎಲ್ಲ ಸಿಗುತ್ತೆ. ನೀವು ಇಂಜನ್ ನೋಡ್ತಿದ್ದೀರಲ್ಲ, ಈ ಇಂಜನ್ ಟೈರ್ ಅಷ್ಟು ಹೈಟು ಇಲ್ಲ, ನಾನು ಅಷ್ಟೊಂದು ದೊಡ್ಡದಾಗಿದೆ ಇಂಜನ್ ಅಂದ್ಬಿಟ್ಟು. ಒಂದ್ಸತಿ ನೀವು ಏರ್ ಕ್ಯಾಮ್ರಾದಲ್ಲಿ ನೋಡಿ ಈ ವ್ಯೂನ ಕಂಪ್ಲೀಟಾಗಿ. ಇಲ್ಲಂತೂ ನೋಡಿ ಸೂಪರ್ ಆಗಿರೋ ವ್ಯೂ ಸಿಕ್ಕಿದೆ ಇವ್ರ ಏರ್ ಕ್ಯಾಮ್ರಾದಲ್ಲಿ ನೋಡಿ. ಇದನ್ನ ಯಾಕೋ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ, ಅದನ್ನಾದ್ರೂ ರನ್ ಆಗ್ತಿದ್ದಾರೆ. ಸೂಪರ್ ಆಗಿರ್ತದೆ. ಕಾರ್ನರಿಂದ ಹಿಡಿದು ಇಲ್ಲಿ ನೋಡಿ, ನೀವು ನೋಡ್ಕೊಳ್ಳೋದಾದ್ರೆ ನೋಡಿ ಕಂಪ್ಲೀಟ್ ನೋಡಿ ಆ ಕಾರ್ನರ್ವರೆಗೂ ಇದೆ. ಮತ್ತೆ ನೋಡಿ ಇಲ್ಲಿ ಸೂಪರಾಗಿ ಕಟ್ಟಿದ್ದಾರೆ ನೋಡಿ, ಬ್ರಿಡ್ಜ್ ಅಂತೆ, ರೈಲ್ವೆ ಟ್ರ್ಯಾಕ್ಸು, ಬ್ರಿಡ್ಜು ಒಂದು ರೇಂಜ್ ಕಟ್ಟಿದ್ದಾರೆ. ಲೋಟಸ್ ಟೆಂಪಲ್ಲು ಇಲ್ಲಿದೆ. ಇಲ್ಲಿ ನೋಡಿ ಒಂದ್ಸತಿ. ಸದ್ಯಕ್ಕೆ ಯಾಕೋ ಸ್ಟಾಪ್ ಮಾಡಿದ್ದಾರೆ ಇದನ್ನ. ಈ ಟ್ರೈನ್ ನೋಡಿ ಕೋಚ್ ವಿತ್ ಜಿನ್ನು. ಟೈರ್ಸ್ ನೋಡಿ ಹೆಂಗಿದೆ, ತುಂಬ ಹಳೇದು ಇದು. ಕಂಪ್ಲೀಟ್ ಡೀಟೇಲ್ಸ್ ನೀವೇ ನೋಡಿ. ನಾನು ನಿಮಗೆ ಸಜೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ, ಅಲ್ಲಿ ನೋಡಿ ಹಿಂದೆ ನೋಡ್ತಿದ್ರಲ್ಲ ಆ ಜಾಯ್ ಟ್ರೈನಲ್ಲಿ ಹೋಗ್ಬಿಟ್ಟು ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡಿ, ಮತ್ತು ಬೈ ವಾಕ್ ಹೋಗ್ಬಿಟ್ಟು ಕ್ಲಿಯರಾಗಿ ಎಕ್ಸ್ಪ್ಲೋರ್ ಮಾಡಿ. ಯಾಕೆ ಆ ಪ್ರತಿಯೊಂದು ಇಂಜಿನ್ ಮುಂದೆನೂ ಒಂದು ಸಣ್ಣ ಬೋರ್ಡ್ ಹಾಕಿರ್ತಾರೆ. ಆ ಬೋರ್ಡಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿರ್ತಾರೆ, ಅದೆಲ್ಲೆಲ್ಲಿ ರನ್ ಆಗ್ತಿತ್ತು, ಯಾವಾಗ ರನ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಅದನ್ನ ಕ್ಲಿಯರಾಗಿ ನೀವು ತಿಳ್ಕೊಬೋದು. ಇಲ್ಲಿಗೆ ಬಂದಮೇಲೆ ಇದನ್ನಂತೂ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ, ಕಂಪ್ಲೀಟಾಗಿ ತಿಳ್ಕೊಂಬಿಡಿ. ಈಗ ರೈಲ್ವೆ ಕೆಫೆಟೇರಿಯಾ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಒಳಗಡೆ ನೀವೇನಾದರೂ ಬೇಕು ಅಂತ ಪ್ಲಾನ್ ಇದ್ದರೆ ತುಂಬಾ ಪೇಷನ್ಸ್ ಅಂತೂ ಇರಬೇಕು. ವೇಟಿಂಗ್ ಪೀರಿಯಡ್ ಅಂತೂ ತುಂಬಾ ಇರ್ತದೆ. ನೀವು ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡಿರಬೇಕು, ಅವ್ರು ತಿಂತಿರ್ತಾರಲ್ಲ ಅಲ್ಲಿ. ಅದರೊಳಗಡೆ ಏನೇನು ಸಿಗುತ್ತೆ ಅಂತ ಹೇಳ್ಬಿಟ್ಟು ಮೆನ್ಯೂ ಇದೆಲ್ಲ, ಆ ಮೆನ್ಯೂ ನಾನು ಡಿಸ್ಪ್ಲೇ ಮಾಡ್ತೀನಿ ನೋಡಿ. ಟೈಮ್ ಬಂದ್ಬಿಟ್ಟು 2:30 ಆಗ್ತಾ ಬರ್ತಿದೆ. ಸೊ ಈ ಸೈಡ್ ಇದೆಲ್ಲ ಎಕ್ಸ್ಪ್ಲೋರಿಂಗ್ ಕಂಪ್ಲೀಟ್ ಆಯಿತು. ಮ್ಯೂಸಿಯಂ ಒಳಗಡೆ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ. ಒಳಗಡೆ ಬರ್ತಿಲ್ಲ, ನೀವು ಸ್ಟ್ರೈಟ್ ಬಂದಿದ ತಕ್ಷಣ ನೋಡಿ
ಇಲ್ಲೊಂದು ರಿಸೆಪ್ಷನ್ ಇರ್ತದೆ, ಅಲ್ಲಿ ನಾವೇನು ₹1 ಪೇ ಮಾಡೋಂಗಿಲ್ಲ, ಸುಮ್ಮನೆ ಅವ್ರು ಕೂತಿರ್ತಾರೆ. ಇನ್ ಕೇಸ್ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಕೊಡ್ತಾರೆ. ಅನಿಸುತ್ತೆ ರೇರ್ ಕ್ಯಾಮ್ರಾದಲ್ಲಿ ನೀವೇ ನೋಡಿ. ಅಲ್ಲಿ ನೋಡಿ ಸಿಗ್ನಲ್ ಲೈಟ್ ಪ್ಲಸ್ ಚೆಕ್ ಪೋಸ್ಟ್. ಇಲ್ಲಿಗಂತ ಚಿಕ್ಕ ಹುಡುಗರನ್ನ ಕರ್ಕೊಂಡ್ಬಂದರೆ ತುಂಬಾ ಇನ್ಫಾರ್ಮೇಷನ್ ತಿಳ್ಕೊತಾರೆ. ಕಂಪ್ಲೀಟಾಗಿ ನೋಡಿ ಇಂಟರ್ನ್ಯಾಷನಲ್ ಬಿಲ್ಡರ್ ನಂಬರ್ ಪ್ಲೇಟ್ಸ್ ಎಷ್ಟು ಟ್ರೆಂಡ್ ಆಗಿದೆ ರೇರ್ ಕ್ಯಾಮ್ರಾದಲ್ಲಿ ನೀವೇ ನೋಡಿ. ಇಲ್ಲಿ ಮ್ಯೂಸಿಯಂ ಆಫ್ ಇಂಡಿಯಾ ನೋಡಿ, ಇಂಡಿಯಾದಲ್ಲಿ ಅಷ್ಟು ಪ್ಲೇಸಸಲ್ಲಿದೆ. ಇಲ್ಲಿ ನೋಡಿ ಇಂಡಿಯನ್ ರೈಲ್ವೇಸ್ ಲೋಗೋ. ಟ್ರೈನ್ ಒಳಗಡೆ ಯೂಸ್ ಮಾಡ್ತಿರೋ ಫರ್ನಿಚರ್ ಕಲೆಕ್ಷನ್ ನೋಡಿ. ನೀವು ಇಲ್ಲಿ ನೋಡ್ಕೊಂಡ್ರೆ ಟ್ರೈನ್ ಕಂಟೈನರ್ಗಳು ಎತ್ಕೊಂಡು ಹೋಗ್ತಿರೋದು. ನೀವು ಇಲ್ಲಿ ನೋಡ್ಕೊಂಡ್ರೆ ಸ್ಲೀಪರ್ ಕೋಚ್ ಒಳಗಡೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ. ರಾಜ್ಯದಲ್ಲಿ ಏರ್ ಕಂಡೀಷನ್ ಆಗಿ ನೋಡಿ ಈ ಥರ ಇರ್ತದೆ. ಡಬಲ್ ಟೇಕರ್ ಬೋಗಿ ಹೇಗಿರುತ್ತೆ ಅಂತ ನೋಡಿ. ಈ ಗ್ಯಾಲರಿ ಕಲೆಕ್ಷನ್ ಒಂದ್ಸತಿ ನೋಡಿ. ನೀವು ಇಲ್ಲಿ ನೋಡ್ಕೊಂಡ್ರೆ ಮರ್ಚೆಂಟೈಸ್ ಬೇಕಾದ್ರೂ ಇದೆ, ಬೇಕಾದ್ರೆ ನೀವು ಬೈ ಮಾಡ್ಬೋದು. ನೋಡಿದ್ರಲ್ಲ ಕಂಪ್ಲೀಟ್ ಮ್ಯೂಸಿಯಂನ ಇಂಜಿನ್ ಸ್ಪೇರ್ ಪಾರ್ಟ್ಸು, ಇಂಜಿನ್ ಒಳಗಡೆ ಹೇಗಿರ್ತದೆ ಅನ್ನೋದೇ ಆ ಕಂಪ್ಲೀಟ್ ಮ್ಯೂಸಿಯಂ ಒಳಗಡೆ ಇದೆ. ಔಟ್ಡೋರು ಪ್ಲಸ್ ಆ ಮ್ಯೂಸಿಯಂ ಎರಡೂ ಎಕ್ಸ್ಪ್ಲೋರ್ ಆಯಿತು. ಶಾಪ್ ಒಳಗಡೆ ಮರ್ಚೆಂಟೈಸ್ ಇದೆ, ಬಂದು ಕಪ್ಸು, ಬುಕ್ಸು, ರೈಲ್ ಇಂಜನ್ಸು, ಕೀ ಚೈನ್ಸು ಅಷ್ಟು ಬೈ ಮಾಡ್ಬೋದು. ನಿಮಗೆ ಶಾಪಿಂಗ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ನೋಡಿ, ಇಲ್ಲಂತೂ ವಿಸಿಟ್ ಕೊಡಿ. ಅಲ್ಲಿ ಏರ್ ಕ್ಯಾಮ್ರಾದಲ್ಲಿ ಕಂಪ್ಲೀಟ್ ವ್ಯೂನ ನೀವೇ ನೋಡಿ. ನೋಡ್ತಿದ್ರಲ್ಲ, ಅಲ್ಲಿಂದ ಹಿಡಿದು ಆ ಲಾಸ್ಟ್ ಗಂಟೆ ಕ್ಯೂ ಸಿಸ್ಟಮು. ಸೊ ನೀವು ಆದಷ್ಟು ಮಾರ್ನಿಂಗ್ ಬೆಳಗ್ಗೆನೆ ಬಂದ್ಬಿಟ್ಟು ಇದನ್ನ ಕಂಪ್ಲೀಟಾಗೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋ ಥರ ಪ್ಲಾನ್ ಮಾಡ್ಕೊಳ್ಳಿ. ಈ ಥರ ಮಧ್ಯಾಹ್ನ ಏನಾದರೂ ಬಂದರೆ ಆ ಬಿಸಿಲಲ್ಲಿ ನೋಡಿ ಟ್ರೈನ್ಗೋಸ್ಕರ ಎಷ್ಟೊಂದು ಜನ ನಿಂತಿದ್ದಾರೆ. ಟ್ರೈನ್ ಟಿಕೆಟ್ ತೊಗೊಂಡ್ರೆ ಮನೇಲಿ ಯಾರಾದರೂ ದೊಡ್ಡವರು ಇರ್ತಾರಲ್ಲ, ಅವ್ರ ಕೈಲಿ ಆಗಲ್ಲ ನಡೆಯೋದಕ್ಕೆ ಅನ್ನೋರು, ಅವರು ಆ ಟ್ರೈನಲ್ಲಿ ಕುತ್ಕೊಂಡು ಆರಾಮ್ಸೆ ಎಕ್ಸ್ಪ್ಲೋರ್ ಮಾಡ್ಬೋದು. ಫೈನಲ್ ಆಗಿ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡ್ಬಿಟ್ಟು ಹೊರಗಡೆ ಹೋಗ್ತಿದ್ದೀವಿ. ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಮರಿದ್ರೆ ನಿಮ್ಮ ರೇಡರ್ ರಮೇಶ್ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರೆಸ್ಟ್ ರೂಮ್ಸ್ ನೋಡ್ತಿದ್ರಲ್ಲ, ಒಳಗಡೆ ಹೋಗ್ಬಿಟ್ಟು ನೋಡಿದೆ, ಪರವಾಗಿಲ್ಲ ಕ್ಲೀನಾಗೇ ಇದೆ. ಓಕೆ ಅಲ್ಲಿ ನೋಡಿ, ನೀವು ಎಂಟ್ರಿ ಕೊಡ್ತಿರಲ್ಲ ಆ ಸೈಡ್ ಹೋದ್ರೆ ರೈಲ್ ಮ್ಯೂಸಿಯಂ ಪ್ಲಸ್ ಕಂಪ್ಲೀಟ್ ಆ ರೈಲ್ ಇಂಜಿನ್ ಎಕ್ಸ್ಪ್ಲೋರ್ ಮಾಡ್ಬೋದು. ನೀವೇನಾದ್ರೂ ಲೆಫ್ಟ್ ಸೈಡ್ ಬಂದರೆ ಸೊ ಇಲ್ಲಿ ನೋಡಿ, ಇಲ್ಲಿ ರೆಸ್ಟ್ ರೂಮ್ ಸಿಗುತ್ತೆ. ಹಾಗೆ ಇಲ್ಲಿ ನೋಡಿ, ಇಲ್ಲೊಂದು ಟ್ರೈನ್ ಸಿಗುತ್ತೆ. ಏನು ಇಂಜನ್ನು ಇಲ್ಲಿ ನೀವು ನೋಡ್ಕೊಳ್ಳೋದ್ರೆ ನೋಡಿ ಕಂಪ್ಲೀಟಾಗೆಲ್ಲ ಆಕ್ಸಿಡೆಂಟ್ ಆಗಿಬಿಟ್ಟಿದೆ. ವ್ಯೂನ ಎಂಟ್ರೆನ್ಸ್ ಹತ್ರ ಏನು ರೈಲ್ವೆ ಮ್ಯೂಸಿಯಮ್ಗೆ ಟಾಟಾ ಬಾಬಾ ಹೇಳೋ ಟೈಮ್ ಅಂತಿದೆ. ನೋಡ್ರೆ ಆ ಮ್ಯೂಸಿಯಂ ಆಪೋಸಿಟ್ಟು ಇಲ್ಲಿ ನೋಡಿ ಎಷ್ಟೊಂದು ಶಾಪುಗಳಿದೆ. ಇನ್ ಕೇಸ್ ಏನಾದರೂ ಚಿಕ್ಕ ಹುಡುಗರು ಬಂದರೆ ಏನಾದರೂ ತಿಂಡಿ ತಿನ್ಬೇಕಂದ್ರೆ ಇಲ್ಲಾಂದ್ರೆ ತಗೋಬೇಕಂತ ಹೇಳಿದ್ರೆ ತುಂಬಾ ಶಾಪುಗಳು ನಿಮಗೆ ಅವೈಲೇಬಲ್ ಇದೆ ಇಲ್ಲಿ. ಇಲ್ಲಿ ರೈಲ್ವೆ ಮ್ಯೂಸಿಯಂ ಎಕ್ಸ್ಪ್ಲೋರ್ ಮಾಡಿದ್ಮೇಲೆ ಕೃಷ್ಣನ ಪ್ಲಸ್ ಸಿಸ್ಟರ್, ಅವ್ರ ಬ್ರದರ್, ಅವ್ರ ಮಮ್ಮಿ ಅಷ್ಟು ಜನ ಕುತುಬ್ ಮಿನಾರ್ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ರು. ಕುತುಬ್ ಮಿನಾರ್ ಹತ್ರಗೆ ಅಲ್ಲಿ ಬಂದು ಜಾಯ್ನ್ ಆಗಿದ್ದೀನಿ. ಹಾಯ್. ಇವತ್ತಂತೂ ಕುತುಬ್ ಮಿನಾರ್ ಹತ್ರ ಒಂದು ರೇಂಜಿಗೆ ಜನ ಇದ್ದಾರೆ ಅಂತ ಹೇಳಿದ್ರೆ, ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳಿದ್ರೆ ಒಂದ್ಸತಿ ನೀವೇ ನೋಡಿ. ಕಂಪ್ಲೀಟಾಗಿ ಮಾರ್ನಿಂಗಿಂದ ಬಂದ್ಬಿಟ್ಟು ನಾವು ಡೆಲ್ಲಿ ರೈಲ್ವೆ ಮ್ಯೂಸಿಯಂ ಎಕ್ಸ್ಪ್ಲೋರ್ ಮಾಡ್ಕೊಂಡ್ಬಂದ್ವಲ್ಲ. ಸಿಸ್ಟರ್ನ ಕೇಳೋಣ. ಸಿಸ್ಟರ್, ಎಲ್ಲೆಲ್ಲಿ ಹೋಗಿದ್ರಿ ನೀವು ಮಾರ್ನಿಂಗಿಂದ? ಲೋಟಸ್ ಟೆಂಪಲ್, ನೆಕ್ಸ್ಟ್ ಕುತುಬ್ ಮಿನಾರ್. ಸಿಸ್ಟರ್ ಮದರ್ ಬ್ರದರ್ ಕಂಪ್ಲೀಟ್ ಆಗಿ ಎಲ್ಲ ಸೇರಿ ಫೋಟೋ ಸೆಕ್ಷನ್ ನಡೀತಿದೆ ಅಲ್ಲಿ. ಐಟ್ ವ್ಯೂ ನಾವು ನೋಡಿರಲಿಲ್ಲ. ಐಟ್ ವ್ಯೂ ಅಲ್ಲಿ ನೋಡಿ ಕುತುಬ್ ಮಿನಾರ್ ಈ ಥರ ಇರ್ತದೆ. ಲೈಟ್ಸ್ ಎಲ್ಲ ಆನ್ ಮಾಡಿದ್ದಾರೆ. ಪ್ಲಸ್ ಇಲ್ಲಿ ನೋಡ್ಕೊಳ್ಳೋದಾದ್ರೆ ಇಲ್ಲಿ ನೋಡಿ, ಅಲ್ಲೂ ಅಷ್ಟೇ
ಇಲ್ಲೆಲ್ಲ ಲೈಟ್ಸ್ ಆನ್ ಮಾಡಿದ್ದಾರೆ. ಮತ್ತು ನೀವೇ ನೋಡಿ ರೇರ್ ಕ್ಯಾಮ್ರಾದಲ್ಲಿ ಕಂಪ್ಲೀಟ್ ವ್ಯೂ. ಐರನ್ ಪಿಲ್ಲರು, ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಐರನ್ ಪಿಲ್ಲರ್ ನಾನು ನಿಮ್ಗೆ ತೋರಿಸಿರ್ಲಿಲ್ವಲ್ಲ. ಸೊ ಈಗ ನೀವೇ ರೇರ್ ಕ್ಯಾಮ್ರಾದಲ್ಲಿ ನೋಡಿ ಈ ಐರನ್ ಪಿಲ್ಲರ್. ಕುತುಬ್ ಮಿನಾರ್ಗೆ ಟಾಟಾ ಬಾಯ್ ಬಾಯ್ ಹೇಳೋ ಟೈಮ್ ಬಂದ್ಬಿಟ್ಟಿದೆ. ನೋಡಿದ್ರಲ್ಲ, ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಮರಿದ ನಿಮ್ಮ ರೇಡರ್ ರಮೇಶ್ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಗಂಟೆ ಮಾಡಿ ಸಬ್ಸ್ಕ್ರೈಬ್ ಮಾಡಿ.